ನಾಳೆಯ ಸಾರಿಗೆ ಬಸ್ ಬಂದ್ಗೆ ಹೈಕೋರ್ಟ್ನಿಂದ ರೆಡ್ ಸಿಗ್ನಲ್. ಹೈಕೋರ್ಟ್ ಸೂಚನೆ ಹಿನ್ನೆಲೆ ಮುಷ್ಕರ ವಾಪಸ್ ಪಡೆಯುತ್ತೇವೆ. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯಿಂದ ಬಂದ್ ವಾಪಸ್ ಘೋಷಣೆ. ಮೇ 26ರ ಒಳಗೆ ಸಿಎಂ ಮತ್ತು ಸಾರಿಗೆ ಸಚಿವರ ಜೊತೆ ಸಭೆ ಮಾಡಬೇಕು. ಹೈಕೋರ್ಟ್ ಸೂಚನೆಯಂತೆ ನೌಕರರನ್ನ ಕರೆದು ಸರ್ಕಾರ ಸಭೆ ನಡೆಸಲಿ. ಜಂಟಿ ಕ್ರಿಯಾ ಸಮಿತಿ ಸಂಚಾಲಕ ಜಯದೇವ ರಾಜೇಗೌಡ ಅರಸು ಹೇಳಿಕೆ ಕೊಟ್ಟಿದ್ದಾರೆ. ಘೋಷಣೆ ಕರೆದಿರೋದು ಮುಖ್ಯವಾದ ಉದ್ದೇಶ ಅಂದರೆ ಜಂಟಿ ಕ್ರಿಯಾ ಸಮಿತಿ ಕಳೆದ 29/4/26ರಂದು ನಾವು ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಆಡಳಿತ ವರ್ಗಕ್ಕೆ ಒಂದು ಮುಷ್ಕರ ನೋಟಿಸನ್ನು ಕೊಟ್ಟು ನಾಡಿದ್ದು 25 ನಾಳೆಯಿಂದ 25-26ರಿಂದ ರಾಜ್ಯದಾದ್ಯಂತ ನಾವು ಮುಷ್ಕರಕ್ಕೆ ಹೋಗ್ತೀವಿ ಅಂತ ಕರೆ ನಾವು ಕೊಟ್ಟಿದ್ವಿ. ಆ ಆದೇಶದಲ್ಲಿ ಇವತ್ತು ನಮ್ಮ ವಕೀಲರಾದಂಥ ಮೈತ್ರಿ ಕೃಷ್ಣಣ್ಣವರು ಜಂಟಿ ಕ್ರಿಯಾ ಸಮಿತಿಯ ಪರವಾಗಿ ಅವರು ಅಲ್ಲಿ ದಾವೆಯನ್ನು ನಮ್ಮ ಪರವಾಗಿ ಅಲ್ಲಿ ಅವರು ವಾದ ಮಾಡಿದ್ದಾರೆ. ಎಲ್ಲ ಸುದೀರ್ಘವನ್ನು ಆಲಿಸಿದಂಥ ನ್ಯಾಯಾಲಯ ಅಂತಿಮವಾಗಿ ಒಂದು ಮಧ್ಯಂತರ ಆದೇಶವನ್ನು ಹೊರಡಿಸಿ ಆ ಆದೇಶದಲ್ಲಿ ನಮಗೂ ಕೂಡ ಒಂದು ನಿಖರವಾದಂಥ ಒಂದು ಆದೇಶ ಕೊಟ್ಟು ನಿಮ್ಮ ಮುಷ್ಕರ ಏನಿದೆ ಆ ಮುಷ್ಕರವನ್ನು ನೀವು ಹಿಂಪಡೆಯಬೇಕು ಅಥವಾ ಅದು ತೆಗೆದುಕೊಳಿಸಬೇಕು ಅನ್ನೋ ಆದೇಶವನ್ನು ಹೊರಡಿಸಿದ್ದಾರೆ. ಇವತ್ತು ಮುಖ್ಯ ನ್ಯಾಯಾಲಯ ಏನೊಂದು ಆದೇಶವನ್ನು ಕೊಟ್ಟಿದೆ ಆ ಆದೇಶದ ಪ್ರಕಾರ ನಾವು ನಾಳೆಯಿಂದ ಏನು ಹೂಡಬೇಕಾಗಿದ್ದ ಮುಷ್ಕರವನ್ನು ಹೂಡಿದ್ದೇವೆ. ಮಾನ್ಯ ನ್ಯಾಯಾಲಯದ ಆದೇಶಕ್ಕೆ ಗೌರವವನ್ನು ಕೊಟ್ಟು ಆ ಒಂದು ಮುಷ್ಕರವನ್ನು ನಾವು ಇವತ್ತು ಅದನ್ನು ಹಿಂದಕ್ಕೆ ಪಡಿತಾ ಇದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.